ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶುಕ್ರವಾರ ಆಗಿರೋದ್ರಿಂದ ಹೊಸಲಿಗೆ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಡಿಸಿದ್ದೀನಿ. ಅದನ್ನು ಮಾಡ್ತಾ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅನ್ನಿಸ್ತು. ಸೊ ಏನಂದರೆ, ನಾವೊಂದು ಜಡ್ಜ್ಮೆಂಟಲ್ ಸೊಸೈಟಿಲಿ ಬದುಕ್ತಾ ಇದ್ದೀವಿ ಅಲ್ವಾ. ಒಂದು ಇಂಡಿವಿಜುವಲ್ಗೆ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಹೇಳೋವಂಥ ರೈಟ್ಸು ಯಾರಿಗೂ ಇಲ್ಲ. ಅದು ಯಾರಿಗೂ ಗೊತ್ತಿಲ್ಲದೇ ಎಲ್ಲ ಮಾಡ್ತಾ ಇರ್ತಾರೆ ಅಲ್ವಾ, ಯಾರೇ ಆಗಿದ್ರೂ ಸರಿ. ಬಟ್ ನನಗೇನಂದರೆ, ನನ್ನ ಅಪ್ಪ ಅಮ್ಮ, ನನ್ನ ಬ್ರದರು, ನನ್ನ ಹಸ್ಬೆಂಡು, ಅತ್ತೆ ಮಾವ ಯಾರೇ ಆದರೂ ಸರಿ ನನಗೆ ಇದುವರೆಗೂ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿಲ್ಲ. ಬಿಕಾಸ್ ನನಗೆ ಬೇಕಾಗಿರೋ ಫ್ರೀಡಮ್ ನನ್ನ ಹತ್ರ ಇದೆ. ಬಟ್ ಅದೇ ಥರ ಎಲ್ರಿಗೂ ಇಲ್ಲ ಅನ್ನೋದು ನನಗೆ ಗೊತ್ತು. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಫ್ರೀಡಮ್ ಅನ್ನೋದು ಯಾರಿಗೂ ಕೊಡೋವಂಥದ್ದು ಅಲ್ಲ. ಅವ್ರ ಲೈಫ್, ಅವ್ರ ಇಂಡಿವಿಜುವಲ್ ಲೈಫ್, ಅವ್ರ ಫ್ರೀಡಮ್ ಅವರದ್ದೇ. ಆದರೆ ಅವರು ತಪ್ಪು ಮಾಡ್ತಿಲ್ಲ, ಕೆಟ್ಟ ದಾರಿ ಹಿಡ್ದಿಲ್ಲ, ಏನೋ ಸೊಸೈಟಿಗೇನು ಕೆಟ್ಟದ್ದು ಮಾಡ್ತಿಲ್ಲ, ಅದರಿಂದ ಅವ್ರ ಲೈಫು ಏನೂ ಕೆಟ್ಟದ್ದು ಆಗ್ತಿಲ್ಲ ಅನ್ನೋವರೆಗೂ ಅವ್ರ ಫ್ರೀಡಮ್ ಅವ್ರಿಗಿದೆ ಅನ್ನೋದು ಪಕ್ಕ ಶ್ಯೂರ್. ಅದನ್ನು ಯಾರೂ ತಡಿಬಾರ್ದು, ಯಾರೂ ಕೊಡೋವಂಥ ರೈಟ್ಸು ಅವ್ರಿಗಿಲ್ಲ. ಓಕೆ, ಅವ್ರು ಏನಾದರೂ ತಪ್ಪು ಮಾಡ್ತಿದ್ದಾರೆ, ಬೇರೆಯವ್ರು ತಪ್ಪಾಗ್ತಿದೆ ಅಂದಾಗ ಮಾತ್ರ ನಾವು ಅವ್ರನ್ನ ಸ್ಟಾಪ್ ಮಾಡ್ಬೋದೇ ಹೊರತು, ನಮ್ಮ ಒಂದು ಅನಿಸಿಕೆಯಿಂದ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ನಮ್ಮ ಪಾಯಿಂಟ್ ಆಫ್ ವ್ಯೂಯಲ್ಲಿ ನೋಡ್ಬಿಟ್ಟು ಹೇಳಬಾರ್ದು. ಅವ್ರ ಪಾಯಿಂಟ್ ಆಫ್ ವ್ಯೂಯಲ್ಲೂ ನಾವು ಥಿಂಕ್ ಮಾಡಬೇಕು. ಏನೋ ಹೊಸದಾಗಿ ಟ್ರೈ ಮಾಡ್ತಿದ್ದಾರೆ ಅಂದಾಗ ಅವ್ರನ್ನ ಟ್ರೈ ಮಾಡೋಕ್ಕೆ ಬಿಡೋಣ. ಅವ್ರಿಗೆ ಓದೋಕ್ಕೆ ಬರ್ತಿಲ್ವಾ, ಬೇರೆ ಏನರಲ್ಲಾದರೂ ಅವ್ರ ಟ್ಯಾಲೆಂಟ್ ಇರುತ್ತೆ, ಅದರಲ್ಲಿ ಸಪೋರ್ಟ್ ಮಾಡೋಣ. ಅದನ್ನೇ ಮಾಡಬೇಕು, ಓದಲೇಬೇಕು ಅಂತಿಲ್ಲ. ಓದದೇನೆ ಎಷ್ಟೊಂದು ಜನ ಸಾಧಿಸಿದ್ದಾರೆ. ಹಾಗಂತ ನಾನು ಓದಬಾರ್ದು ಅಂತಲೂ ಹೇಳ್ತಿಲ್ಲ. ಅವ್ರು ತುಂಬ ಟ್ರೈ ಮಾಡ್ತಿದ್ದಾರೆ, ಬಟ್ ಅವ್ರ ಕೈಲಿ ಓದೋಕ್ಕಾಗ್ತಿಲ್ಲ ಅಂತಂದಾಗ ಮಾತ್ರ ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಏನಂದರೆ, ಯಾವುದೇ ವಿಷಯ ಆಗಲಿ, ನಾನು ಓದೋ ವಿಷಯ ಅಂತಲೇ ಹೇಳ್ತಿಲ್ಲ, ಯಾವುದೇ ವಿಷಯ ಆಗಲಿ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಬೇರೆ ಯಾವುದೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದು ನಿಮಗೆ ಗೊತ್ತಿರಲ್ಲ. ಯಾವುದೇ ಕಾರಣಕ್ಕೂ ನನಗೆ ಎಷ್ಟೊಂದು ಗೊತ್ತು, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ, ನಿಮಗಿದೆಲ್ಲ ಗೊತ್ತಿಲ್ಲ ಗೊತ್ತಾ ಹಂಗೆ ಅಂತ ಹೇಳೋದೇ ಬೇಡ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ನಿಮಗೆ ಗೊತ್ತಿರ್ಬೋದು, ಆದರೆ ನಿಮಗೆ ಗೊತ್ತಿಲ್ಲದೇ ಇರೋ ವಿಷಯನೂ ಅವ್ರಿಗೆ ಗೊತ್ತು ಅನ್ನೋದು ಗೊತ್ತಿರಬೇಕು ನಮಗೆ ಅಲ್ವಾ. ಬಿಕಾಸ್ ಏನಂತಂದರೆ, ಎಲ್ರಿಗೂ ಎಲ್ಲ ಗೊತ್ತಿರೋವಂಥ ಚಾನ್ಸಸ್ ಖಂಡಿತ ಇಲ್ಲ. ಒಬ್ಬರು ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಂತಂದರೆ ಇನ್ನೊಂದು ವಿಷಯದಲ್ಲಿ ಝೀರೋನೂ ಇರ್ಬೋದು. ಹಾಗಂತ ಅವ್ರಿಗೇನೂ ಗೊತ್ತಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಬಿಕಾಸ್ ನೀವು ತುಂಬ ವಿಷಯದಲ್ಲಿ ಝೀರೋ ಇರ್ತೀರ, ಅದು ನಿಮಗೆ ಗೊತ್ತಿರಲ್ಲ, ಆದರೆ ಅವರು ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಯಾರಿಗೇ ಆಗಲಿ ಲೈಫಲ್ಲಿ ಏನು ತಿನ್ನಬೇಕು, ಏನು ಮಾಡಬೇಕು, ಏನು ಓದಬೇಕು, ಯಾವ ಡ್ರೆಸ್ ಹಾಕೋಬೇಕು, ಯಾರನ್ನು ಮದುವೆ ಆಗಬೇಕು, ಏನು ಮಾಡಿದ್ರೆ ಸರಿ ಅನ್ನೋದೆಲ್ಲ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಅದನ್ನು ನೀವು ಹೇಳಕ್ಕೆ ಹೋಗಬೇಡಿ. ಪೇರೆಂಟ್ಸು ಕೂಡ ಹೇಳ್ತಾ ಇದ್ದೀನಿ, ಬೇರೆಯವ್ರು ಏನು ಅನ್ಕೋತಾರೋ ಅನ್ನೋ ಮೈಂಡ್ಸೆಟ್ಟಲ್ಲೇ ಇರ್ತೀರ ಅರ್ಧ. ಬೇಡ, ನಿಮ್ಮ ಮಗು ಹ್ಯಾಪಿಯಾಗಿದೆಯಾ ಅನ್ನೋದು ಮಾತ್ರ ನೋಡಿ. ಅವ್ರೇನೋ ತಪ್ಪು ಮಾಡ್ತಿಲ್ವ ನಿಮ್ಮ ಮಗು, ಅಲ್ಲಿವರೆಗೂ ಓಕೆ. ಬಟ್ ಅವ್ರಿಗೇನೋ ಇಷ್ಟ ಇದೆ ಅಂತಂದಾಗ ಅವ್ರು ಮಾಡಲಿ. ನಮ್ಮ ಫ್ಯಾಮಿಲಿಲಿ ಬೇರೆಯವ್ರು ಏನು ಅಂದ್ಕೊಂಡ್ಬಿಡ್ತಾರೋ ಅಥವಾ ಸೊಸೈಟಿಲಿ ಏನು ಹೇಳ್ಬಿಡ್ತಾರೋ, ಪ್ಲೀಸ್ ಸ್ಟಾಪ್ ಇಟ್. ಯಾರೇನೇ ಅಂದ್ರೂ ನಿಮ್ಮ ಮಗು ಲೈಫು ಕಡೆಯವರೆಗೂ ಇರೋದು ಅವರೊಬ್ಬರೇ. ನಿಮ್ಮ ಮಗು ಮಾತ್ರ ಅವ್ರ ಲೈಫ್ನ ಏನಂತಾರೆ ಲೀಡ್ ಮಾಡೋಕ್ಕಾಗತ್ತೆ. ಅವ್ರ ಲೈಫಲ್ಲಿ ಏನು ಬರೋ ಕಷ್ಟ ಸುಖ ಎಲ್ಲನೂ ಅನುಭವ್ಸೋಕ್ಕೆ ಅವ್ರ ಕೈಲಿ ಮಾತ್ರ ಸಾಧ್ಯ. ಅವ್ರ ಲೈಫಲ್ಲಿ ನಡೀತಾ ಇರೋಂಥದ್ದನ್ನೆಲ್ಲ ಬೇರೆಯವ್ರು ಅನುಭವ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರೇನೋ ಮಾಡ್ತಿದ್ದಾರೆ, ಇವರೇನೋ ಮಾಡ್ತಿದ್ದಾರೆ, ನೀನು ಯಾಕೆ ಮಾಡ್ತಿಲ್ಲ ಅಂತೆಲ್ಲ ಕೇಳೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ಅವ್ರ ಲೈಫ್, ಇದು ಇವ್ರ ಲೈಫ್. ಯಾರೇ ಆಗಲಿ ಯಾರಿಗೂ ಫ್ರೀಡಮ್ ಕೊಡುವಂಥ ರೈಟ್ಸ್ ಇಲ್ಲ. ಪ್ಲೀಸ್, ನನಗನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನೀವು ನಿಧಾನವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ನಿಮ್ಮ ಮಕ್ಕಳು ಹ್ಯಾಪಿ ಆಗಿರೋದು ಮುಖ್ಯ, ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಹ್ಯಾಪಿಯಾಗಿದ್ದೀನಿ, ಬೇರೆಯವರು ಹ್ಯಾಪಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ನನ್ನ ಒಂದು ಥಿಂಕಿಂಗ್ ಮತ್ತು ಈ ಟಾಕ್. ನಾನು ಯಾವುದೇ ಫೆಮಿನಿಸಮ್ ಬಗ್ಗೆ ಮಾತಾಡ್ತಿಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಹ್ಯೂಮನಿಸಮ್, ಮನುಷ್ಯತ್ವದಿಂದ ಮಾತಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ನಮ್ಮ ಕೈಲಿ ಮೋಟಿವೇಟ್ ಮಾಡೋಕ್ಕೆ ಆಗ್ತಿಲ್ವಾ, ಅಟ್ಲೀಸ್ಟ್ ಡಿಮೋಟಿವೇಟ್ ಅಂತೂ ಮಾಡೋದು ಬೇಡ. ಲೆಟ್ಸ್ ಆಲ್ ಲೀವ್ ದ ಲೈಫ್ ಹ್ಯಾಪಿಲಿ. ಬಿಕಾಸ್ ಇರೋದು ಒಂದು ಲೈಫು, ಸಂತೋಷವಾಗಿರೋಣ, ಬೇರೆಯವ್ರಿಗೂ ಸಂತೋಷವಾಗಿರೋಕ್ಕೆ ಬಿಡೋಣ. ಅವ್ರಿಗೇನು ಖುಷಿ ಪಡುತ್ತೋ ಅವ್ರು ಅದನ್ನು ಮಾಡಲಿ. ಓಕೆ, ನೀವು ಯಾರೂ ಅಲ್ಲ ಅವ್ರ ಲೈಫಲ್ಲಿ ಅದನ್ನು ಜಡ್ಜ್ ಮಾಡೋದಕ್ಕೆ. ಅವ್ರಿಗೆ ಒಂದು ಸಂತೋಷ ಬರ್ತಾ ಇದೆ, ಹ್ಯಾಪಿನೆಸ್ ಇದೆ, ನೆಮ್ಮದಿ ಇದೆ, ತೃಪ್ತಿ ಇದೆ ಅಂತಂದಾಗ ಅವ್ರಿಗೆ ಅದನ್ನು ಮಾಡಲಿ, ಟ್ರೈ ಮಾಡಲಿ, ಅವ್ರು ಅದರಲ್ಲಿ ಸಾಧನೆ ಕೂಡ ಮಾಡಲಿ. ಬಿಕಾಸ್ ನೀವು ಅದನ್ನ ಇಲ್ಲೇ ತಡೀತಾ ಇದ್ದೀರಾ ಅಂತಂದರೆ ಅವ್ರ ಆ ಸಾಧನೆಯನ್ನು ಮಾಡೋಕ್ಕೆ ಆಗಲ್ಲ. ಅವ್ರ ಲೈಫ್ ಅಲ್ಲಿಗೆ ವೇಸ್ಟ್ ಆಗೋಗುತ್ತಲ್ವ. ಸೊ ಪ್ಲೀಸ್ ಅದನ್ನು
ಆ ತಪ್ಪನ್ನು ನಾವು ಮಾಡೋದು ಬೇಡ, ಅವ್ರ ಲೈಫ್ನ ವೇಸ್ಟ್ ಮಾಡೋದು ಬೇಡ. ಅವ್ರವ್ರ ಲೈಫ್ ಅವ್ರು ಲೀಡ್ ಮಾಡಲಿ, ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಣ. ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ. ಬಾಡಿ ಶೇಮಿಂಗ್, ರೇಸಿಸಮ್ ಯಾವುದೂ ನಾವು ಮಾಡೋದು ಬೇಡ. ನನ್ನ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.